ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇವತ್ತು ನಾವು ನಮ್ಮ ನೈಸರ್ಗಿಕ ಉಪಗ್ರಹ ಚಂದ್ರನ ಬಗ್ಗೆ ತಿಳಿಯೋಣ. ಲ್ಯಾಟಿನ್ನಲ್ಲಿ ಲೂನಾ, ಗ್ರೀಕ್ನಲ್ಲಿ ಸೆಲೀನ್ ಮತ್ತು ಇಂಗ್ಲಿಷ್ನಲ್ಲಿ ಮೂನ್ ಎಂದು ಹೆಸರುವಾಸಿಯಾಗಿರುವಂತಹ ನಮ್ಮ ಐಕೈಕ ಉಪಗ್ರಹ ಚಂದ್ರ. ಇಡೀ ಸೌರವ್ಯೂಹದಲ್ಲೇ 5ನೇ ದೊಡ್ಡ ಉಪಗ್ರಹ ನಮ್ಮ ಉಪಗ್ರಹ ಚಂದ್ರ. ಚಂದ್ರನ ಗುರುತ್ವಾಕರ್ಷಣೆ ತುಂಬಾ ಕಮ್ಮಿ, ಅದು ನಮ್ಮ ಪೃಥ್ವಿಗಿಂತ 6 ಪಟ್ಟು ಕಮ್ಮಿ ಇದೆ. ಈ ಕಾರಣದಿಂದಾಗಿ ಚಂದ್ರನಿಗೆ ಅದರದೇ ಆದಂಥ ಒಂದು ವಾಯುಮಂಡಲ ಇಲ್ಲ. ಈ ಕಾರಣದಿಂದ ಚಂದ್ರನಲ್ಲಿ ಯಾವುದೇ ರೀತಿಯಾದಂಥ ಜೀವಿಗಳ ವಿಕಾಸಕ್ಕೆ ಸಾಧ್ಯ ಆಗುವುದಿಲ್ಲ. ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಅದು ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತದೆ. ಚಂದ್ರ ಅದರ ಅಚ್ಚಿನ ಸುತ್ತ ಒಂದು ಬಾರಿ ತಿರುಗಲು ಮತ್ತು ಪೃಥ್ವಿಯ ಸುತ್ತ ಅದರ ಕಕ್ಷೆಯಲ್ಲಿ ಒಂದು ಬಾರಿ ಸುತ್ತಲು ಒಂದೇ ಸಮಯ ತಗೊಳ್ಳುತ್ತದೆ. ಅಂದರೆ ಚಂದ್ರ ಅದರ ಕಕ್ಷೆಯ ಸುತ್ತಲೂ ಮತ್ತು ನಮ್ಮ ಸುತ್ತ ಅಂದರೆ ಪೃಥ್ವಿಯ ಸುತ್ತ ಒಂದು ಬಾರಿ ತಿರುಗಲು 27 ದಿವಸ 8 ಗಂಟೆಗಳ ಕಾಲ ತೆಗೆದುಕೊಳ್ತಾನೆ. ಈ ಕಾರಣದಿಂದ ನಮಗೆ ಚಂದ್ರನ ಒಂದು ಭಾಗ ಯಾವಾಗಲೂ ನಾವು ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು, ಇಡೀ ಸೌರವ್ಯೂಹದಲ್ಲಿರುವಂತಹ ಎಲ್ಲ ಉಪಗ್ರಹಗಳು ಸಹ ನಾವು ಇಲ್ಲಿ ನೋಡ್ಬೋದು. ಮರ್ಕ್ಯುರಿ ಮತ್ತು ವಿನಸ್, ಬುಧ, ಶುಕ್ರ ಎರಡು ಬಿಟ್ಟು ಎಲ್ಲ ಗ್ರಹಗಳಿಗೂ ಅದರದೇ ಆದಂಥ ಉಪಗ್ರಹಗಳನ್ನ ನಾವು ಇಲ್ಲಿ ಕಾಣಬಹುದು. ಅದರಲ್ಲಿ ನಮ್ಮ ಚಂದ್ರ 5ನೇ ದೊಡ್ಡ ಉಪಗ್ರಹ. ಇಡೀ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಉಪಗ್ರಹ ಗ್ಯಾನಿಮೈಡ್, ಜುಪಿಟರ್ನ ಗ್ಯಾನಿಮೈಡ್. ಹಾಗೆ 2ನೇ ಸ್ಥಾನದಲ್ಲಿರುವಂಥ ಟೈಟಾನ್, ಸ್ಯಾಟರ್ನ್ನ ಉಪಗ್ರಹ ಟೈಟಾನ್. 3ನೇ ಸ್ಥಾನದಲ್ಲಿ ಕ್ಯಾಲಿಸ್ಟೋ, ಅದು ಕೂಡ ಜುಪಿಟರ್ದು ಉಪಗ್ರಹ. 4ನೇ ಸ್ಥಾನ ಕೂಡ ಜುಪಿಟರ್ದು ಉಪಗ್ರಹ ಇಯೋ ಬರುತ್ತೆ. 5ನೇ ಸ್ಥಾನದಲ್ಲಿ ಚಂದ್ರ. ಇಲ್ಲಿ ನಾವು ಚಂದ್ರನ ವಿಕಾಸ ಯಾವ ರೀತಿ ಆಗಿದೆ ಅಂತೇಳಿ ನಾವು ತಿಳಿದುಕೊಳ್ಳೋಣ. 4.5 ಬಿಲಿಯನ್ ವರ್ಷಗಳ ಹಿಂದೆ ಒಂದು ದೊಡ್ಡ ಕ್ಷುದ್ರಗ್ರಹ ಥಿಯಾ ಎಂಬ ಕ್ಷುದ್ರಗ್ರಹ ಬಂದು ಭೂಮಿಗೆ ಅಪ್ಪಳಿಸಿತು. ಆ ದೊಡ್ಡ ಕ್ಷುದ್ರಗ್ರಹ ಬಂದು ಭೂಮಿಗೆ ಬಿದ್ದಾಗ ಅದರಿಂದ ಆದಂತಹ ಮಹಾಸ್ಫೋಟ ಇಲ್ಲಿ ನೀವು ಕಾಣಬಹುದು. ಆ ಸ್ಫೋಟದಿಂದ ಭೂಮಿಯ ಶಿಲಾಚೂರುಗಳು, ಧೂಳು, ಖನಿಜಗಳು ಎಲ್ಲ ಭೂಮಿ ಸುತ್ತ ಆವರಿಸಿತು. ಭೂಮಿಯ ಗುರುತ್ವಾಕರ್ಷಣೆಯಿಂದ ಇವೆಲ್ಲ ಭೂಮಿಯನ್ನು ಆವರಿಸಿ ಕಾಲಕ್ರಮೇಣ ನಿಧಾನವಾಗಿ ಅವುಗಳದೇ ಆದಂಥ ಸ್ವಗುರುತ್ವಾಕರ್ಷಣೆ, ಮ್ಯೂಚುವಲ್ ಗ್ರಾವಿಟಿಯಿಂದ ಪರಸ್ಪರ ಸೇರಿ ಒಂದು ಉಪಗ್ರಹವಾಗಿ ವಿಕಾಸಗೊಂಡಿತು. ತಾವು ಇಲ್ಲಿ ಅದನ್ನು ಕಾಣಬಹುದು. ಇಲ್ಲಿ ನೀವು ಅದನ್ನು ಗಮನಿಸಬಹುದು. ಒಂದು ದೊಡ್ಡ ಕ್ಷುದ್ರಗ್ರಹ ಥಿಯಾ ಎಂದು ಬಂದು ಹೊಡೆದು ಭೂಮಿ ಸುತ್ತ ಅದರ ಶಿಲಾಚೂರು, ಧೂಳು ಎಲ್ಲ ಸೇರಿ ಪರಸ್ಪರ ಗುರುತ್ವಾಕರ್ಷಣೆಯಿಂದ ಆಕರ್ಷಿತಗೊಂಡು ಚಂದ್ರವಾಗಿ ಮಾರ್ಪಟ್ಟಿದೆ. ಥಿಯಾ ಎಂಬ ಕ್ಷುದ್ರಗ್ರಹ ತಾವಿಲ್ಲಿ ಕಾಣಬಹುದು. ಈ ಸಿದ್ಧಾಂತಕ್ಕೆ ಮಹಾಸ್ಫೋಟ ಸಿದ್ಧಾಂತ ಎಂದು ಕರೆಯುತ್ತೇವೆ. ಸೊ ಈ ಸಿದ್ಧಾಂತದಿಂದ ನಾವೇನು ತಿಳಿಬಹುದು ಅಂದರೆ, ಯಾವ ರೀತಿ ನಮ್ಮ ಭೂಮಿಯ ಓರೆ ಅಥವಾ ಭೂಮಿಯ ಬಾಗುವಿಕೆ ಯಾವ ರೀತಿ ಬಂದಿದೆ ಅಂತೇಳಿ ನಾವು ಗಮನಿಸಬಹುದು. ಈ ಥಿಯಾ ಎಂಬ ಕ್ಷುದ್ರಗ್ರಹ ಬಂದು ಭೂಮಿಗೆ ಅಪ್ಪಳಿಸಿದಾಗ ನಮ್ಮ ಭೂಮಿ ಬಾಗುವಿಕೆ ಆಗಿದೆ. ಅದು ಹತ್ತತ್ರ 23 ಡಿಗ್ರಿ ಬಾಗುವಿಕೆ. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಸೊ ಯಾವ ರೀತಿ ಬಾಗುವಿಕೆ ಬಂತು ಅಂತೇಳಿ ನಾವಿಲ್ಲಿ ತಿಳಿದುಕೊಂಡಿದ್ದೀವಿ. ಎರಡನೇದು, ನಮ್ಮ ದೈನಂದಿನ ಗತಿ ಕ್ರಮೇಣವಾಗಿ ಕ್ಷಣಿಸ್ತಾ ಬಂದಿದೆ. ಸೊ ಪೃಥ್ವಿ ತುಂಬ ವೇಗವಾಗಿ ತಿರುಗ್ತಾ ಇತ್ತು. ಈ ಆಸ್ಟ್ರಾಯ್ಡ್ ಕ್ಷುದ್ರಗ್ರಹ ಬಂದು ಭೂಮಿಗೆ ಬಿದ್ದಿದ್ದರಿಂದ ನಮ್ಮ ದೈನಂದಿನ ಗತಿ ನಿಧಾನ ಆಗಿದೆ. ಮೂರನೇದು, ಚಂದ್ರನ ವಿಕಾಸ. ಸೊ ಮಹಾಸ್ಫೋಟ ಸಿದ್ಧಾಂತದ ಬಗ್ಗೆ ನಾವಿಲ್ಲಿ ತಿಳಿದುಕೊಂಡಿದ್ದೀವಿ. ಸೊ ನಮ್ಮ ಚಂದ್ರನ ವಿಕಾಸಗೊಂಡಾಗ ಚಂದ್ರನ ಉಷ್ಣಾಂಶ ತುಂಬ ಜಾಸ್ತಿ ಇತ್ತು. ಆ ಕಾರಣದಿಂದ ಚಂದ್ರನಲ್ಲಿದ್ದಂಥ ಎಲ್ಲ ಖನಿಜಗಳು ಕ್ರಮೇಣವಾಗಿ ಸಾಂದ್ರತೆ ಹೆಚ್ಚಿರುವಂತಹ ಐರನ್ ಅಂಶ ಕೇಂದ್ರ ಭಾಗಕ್ಕೆ ಸೇರಿ ಕೇಂದ್ರ ಕೋರ್ ವಿಕಾಸಗೊಂಡಿತು. ಅದಕ್ಕಿಂತ ಕಡಿಮೆ ಸಾಂದ್ರತೆ ಇರುವಂತಹ ಖನಿಜಗಳು ಆಲಿವೈನ್, ಪೈರಾಕ್ಸಿನ್ ಸೇರಿ ಮ್ಯಾಂಟಲ್ ಅಂದರೆ ಮಧ್ಯಭಾಗ ವಿಕಾಸಗೊಂಡಿತು. ತುಂಬ ಕಡಿಮೆ ಸಾಂದ್ರತೆ ಇರುವಂತಹ ಪ್ಲಾಜೋಕ್ಲೇಸ್, ಫೆಲ್ಡ್ಸ್ಪರ್ ಮಿನರಲ್ಸ್ ಎಲ್ಲ ಸೇರಿ ಚಂದ್ರನ ಕವಚ ವಿಕಾಸಗೊಂಡಿತು. ಈ ರೀತಿ ಚಂದ್ರನಲ್ಲಿ 3 ಪದರಗಳಿವೆ, 3 ವಲಯಗಳಿವೆ. ಮೇಲ್ಭಾಗದಲ್ಲಿ ಕವಚ, ಮಧ್ಯಭಾಗದಲ್ಲಿ ಮ್ಯಾಂಟಲ್ ಪದರು, ಕೆಳಭಾಗದಲ್ಲಿ ಕೇಂದ್ರ. ಕೇಂದ್ರ ಭಾಗ ಐರನ್ ಅಂಶದಿಂದ ಕೂಡಿದೆ. ಮ್ಯಾಂಟಲ್ ಭಾಗ ಆಲಿವೈನ್ ಮತ್ತು ಪೈರಾಕ್ಸಿನ್ ಖನಿಜಗಳಿಂದ ಕೂಡಿದೆ.
ಕ್ರಸ್ಟ್ ಭಾಗ ಪ್ಲಾಜಿಯೋಕ್ಲೇಸ್ ಫೆಲ್ಡ್ಸ್ಪರ್ ಇಂದ ವಿಕಾಸಗೊಂಡಿದೆ. ಇದನ್ನು ನಾವು ಅನಾರ್ಥೋಸೈಟ್ ಕ್ರಸ್ಟ್ ಎಂದು ಕರೆಯುತ್ತೇವೆ. ಸೊ ಚಂದ್ರನ ಮೇಲ್ಭಾಗ ಏನಿದೆ ಅದು ಅನಾರ್ಥೋಸೈಟ್ ಶಿಲೆಗಳಿಂದ ಆಗಿರುವಂತಹ ಕವಚ. ಸೊ ಅದರಲ್ಲಿರುವಂತಹ ಖನಿಜಗಳೇ ಅದು ಪ್ಲಾಜಿಯೋಕ್ಲೇಸ್ ಫೆಲ್ಡ್ಸ್ಪರ್. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ಚಂದ್ರನ 3 ವಲಯಗಳು ನಾವು ನೋಡಬಹುದು. ಮೇಲ್ಭಾಗದಲ್ಲಿ ಇರುವಂತಹ ಅನಾರ್ಥೋಸೈಟ್ ಕ್ರಸ್ಟ್, ಇದು ನಾವು ನೋಡ್ತಾ ಇರೋದು, ಮಧ್ಯದಲ್ಲಿ ಮ್ಯಾಂಟಲ್, ಒಳಗೆ ಕೋರ್. ಸೊ ತಾವು ಇಲ್ಲಿ ಗಮನಿಸಬಹುದು. ಚಂದ್ರನ ಮೇಲೆ ನೀವು ಗಮನಿಸಿದಾಗ ಹಲವಾರು ಇತರ ಕುಂಡಗಳಿವೆ. ಅದು ಹಲವಾರು ಕ್ಷುದ್ರಗಳು ಮತ್ತು ಉಲ್ಕೆಗಳು ಬಂದು ಬಿದ್ದಿರುವಂತಹ ಕುಂಡಗಳು, ಕ್ರೇಟರ್ಸ್ ಚಂದ್ರನ ಮೇಲೆ. ಅದನ್ನು ನಾವು ಡಾರ್ಕ್ ಸ್ಪಾಟ್ಸ್ ಎಂದು ಕೂಡ ಕರೆಯುತ್ತೇವೆ. ಇಲ್ಲಿ ತಾವು ಗಮನಿಸಬಹುದು, ಈ ರೆಡ್ ಸ್ಪಾಟ್ನ ನಾವು ಅಪೋಲೋ 11 ಲ್ಯಾಂಡಿಂಗ್ ಸೈಟ್ ಅಂತ ಕರಿತೀವಿ. ಹಂಗೆ ಇಲ್ಲಿ ಚಂದ್ರಯಾನ 3 ಲ್ಯಾಂಡಿಂಗ್ ಸೈಟ್, ಶಿವಶಕ್ತಿ ಪಾಯಿಂಟ್ ಕೂಡ ತಾವು ಗಮನಿಸಬಹುದು. ಇಲ್ಲಿ ಚಂದ್ರ ಮತ್ತು ನಮ್ಮ ಪೃಥ್ವಿಯ ಬಗ್ಗೆ ಗಮನಿಸಬಹುದು ತಾವು. ಸೊ ಚಂದ್ರ ಪೃಥ್ವಿಗಿಂತ 4 ಪಟ್ಟು ಚಿಕ್ಕದಿದೆ, ಅದನ್ನು ತಾವು ಇಲ್ಲಿ ಹೋಲಿಸಬಹುದು. ಅಪೋಲೋ 11 ಮಿಷನ್ ಇಂದ ತಂದಂತ ಅನಾರ್ಥೋಸೈಟ್ ಶಿಲೆಯನ್ನು ಸಹ ತಾವು ಇಲ್ಲಿ ಗಮನಿಸಬಹುದು. ಆ ಶಿಲೆಯಲ್ಲಿ ನಮ್ಗೆ ಯಾವ ರೀತಿ ಖನಿಜಗಳು ಸಿಕ್ಕಿದೆ ಅಂತೇಳಿ ನಾವು ಇಲ್ಲಿ ಗಮನಿಸಬಹುದು. ನೋಡಿ, ಶಿಲೆಗಳು ಮತ್ತು ಖನಿಜಗಳು ಯಾವುದು ಚಂದ್ರನ ಮೇಲ್ಭಾಗದಲ್ಲಿ ಇರುವಂಥದ್ದು: ಸಿಲಿಕಾ, ಅಲ್ಯೂಮಿನಾ, ಲೈಮ್, ಐರನ್ ಆಕ್ಸೈಡ್, ಮೆಗ್ನೀಷಿಯಾ, ಟೈಟಾನಿಯಂ ಡೈಆಕ್ಸೈಡ್, ಸೋಡಿಯಂ ಆಕ್ಸೈಡ್. ಅವುಗಳ ಪ್ರಮಾಣ ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೆ. ಮತ್ತು ಚಂದ್ರನ ಮಣ್ಣಿನ ಅಂಶಗಳು ಯಾವುದು: ಆಕ್ಸಿಜನ್, ಸಿಲಿಕಾ, ಐರನ್, ಕ್ಯಾಲ್ಸಿಯಂ, ಅಲ್ಯೂಮಿನಾ, ಮೆಗ್ನೀಷಿಯಂ. ಈ ಖನಿಜಗಳೆಲ್ಲ ಚಂದ್ರನ ಮೇಲ್ಭಾಗದಲ್ಲಿ ಕಂಡುಬರುತ್ತೆ. ಅದಲ್ಲದೆ ತಾವು ಇಲ್ಲಿ ಗಮನಿಸಬಹುದು, ಚಂದ್ರ ನಮ್ಮ ಸುತ್ತ ಪ್ರದಕ್ಷಿಣೆ ಹಾಕುವಾಗ ಗೋಲಾಕಾರದ ವಿರುದ್ಧ ಪ್ರದಕ್ಷಿಣೆಯ ಕಕ್ಷಾ ಮಾರ್ಗವನ್ನು ನಾವಿಲ್ಲಿ ಗಮನಿಸಬಹುದು. ಗೋಲಾಕಾರ ಅಂದ್ರೆ ಎಲಿಪ್ಟಿಕಲ್, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ವಿರುದ್ಧ ಪ್ರದಕ್ಷಿಣೆ. ಈ ಗೋಲಾಕಾರದಲ್ಲಿರೋದ್ರಿಂದ ಕೆಲವೊಮ್ಮೆ ಚಂದ್ರ ನಮ್ಮಿಂದ ಪೃಥ್ವಿಯಿಂದ ದೂರ, ಅದನ್ನು ಅಪೋಜಿ ಎಂದು ಕರೆಯುತ್ತೇವೆ. ಅಪೋ ಅಂದ್ರೆ ಗ್ರೀಕ್ ನಲ್ಲಿ ಫಾರ್ ಅಂತ, ದೂರ ಅಂತ. ಜಿ ಅಂದ್ರೆ ಜಿಯೋಸೆಂಟ್ರಿಕ್, ಪೃಥ್ವಿ ಮಧ್ಯದಲ್ಲಿರೋದ್ರಿಂದ, ನಮ್ಮ ಪೃಥ್ವಿಯನ್ನು ಪ್ರದಕ್ಷಿಣೆ ಆಗ್ತಾ ಇರೋದ್ರಿಂದ ಅಪೋಜಿ. ಪೆರಿ ಅಂದ್ರೆ ಗ್ರೀಕ್ ನಲ್ಲಿ ದೂರ, ಹತ್ರ ಅಂತ. ಸಾರಿ, ಪೆರಿ ಅಂದ್ರೆ ನಿಯರ್, ಪೆರಿ ಅಂದ್ರೆ ನಿಯರ್, ಅಪೋ ಅಂದ್ರೆ ಫಾರ್. ಪೆರಿ ಅಂದ್ರೆ ಗ್ರೀಕ್ ನಲ್ಲಿ ಹತ್ರ, ಸಮೀಪ, ನಿಯರ್, ನಿಯರ್ ಅರ್ಥ ಅಂತ ಪೆರಿಜಿ ಅಂದ್ರೆ. ಸೊ ಪೆರಿಜಿ ಎಷ್ಟು? 3,62,600 ಕಿಲೋಮೀಟರ್ಸ್. ಅಪೋಜಿ ಅಂದ್ರೆ 4,05,400 ಕಿಲೋಮೀಟರ್. ಪೆರಿ ಅಂದ್ರೆ ನೆನಪಿಟ್ಕೊಳ್ಳಿ, ನಿಯರ್, ಅಪೋ ಅಂದ್ರೆ ಫಾರ್, ಪೆರಿಜಿ, ಅಪೋಜಿ. ಆವರೇಜ್ ಸರಾಸರಿ ಅಂತರ ಎಷ್ಟು ಬರುತ್ತೆ ನೋಡಿ? 3,84,399 ಕಿಲೋಮೀಟರ್ಸ್ ಬರುತ್ತೆ. ಸೊ ಈ ರೀತಿ ತಾವು ಅಪೋಜಿ, ಪೆರಿಜಿ ಅಂದ್ರೆ ಏನು ಅಂತ ಕೇಳ್ತಾರೆ. ಇದೇ ರೀತಿ ನಾವು ಸೂರ್ಯ ಮತ್ತು ಪೃಥ್ವಿ ಮಧ್ಯ ಎಫಿಲಿಯನ್, ಪೆರಿಲಿಯನ್ ಕೂಡ ನಾವು ಅರ್ಥ ಮಾಡ್ಕೋಬಹುದು. ಪೆರಿ ಅಂದ್ರೆ ನಿಯರ್, ಅಪೋ ಅಂದ್ರೆ ಫಾರ್. ನೆಕ್ಸ್ಟ್, ನಮ್ಮ ಪೃಥ್ವಿಯಿಂದ ನೋಡಿದಾಗ ಚಂದ್ರಗಳ ಬೇರೆ ಬೇರೆ ಆಕಾರಗಳನ್ನು ನಾವು ಗಮನಿಸಬಹುದು. ನಾನು ಹಾಗೆ ಹೇಳಿದಂಗೆ ಚಂದ್ರನಿಗೆ ಸ್ವಂತ ಬೆಳಕಿಲ್ಲ. ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಅದು ಎಷ್ಟು ಬೆಳಕು ನಮ್ಮ ಕಡೆ ಬರುತ್ತೆ ಅನ್ನೋದ್ರ ಮೇಲೆ ಚಂದ್ರನ ಆಕಾರ ನಮಗೆ ಕಾಣುತ್ತೆ. ಸೊ ಚಂದ್ರನ ಮೇಲೆ ಎಷ್ಟು ಬೆಳಕು ಬೀಳುತ್ತೆ, ಅದು ನಮ್ಮ ಕಡೆಗೆ ಎಷ್ಟು ಪ್ರತಿಫಲನ ಹೊಳಿಸುತ್ತೆ ಅನ್ನೋದ್ರ ಮೇಲೆ ನಮಗೆ ಚಂದ್ರನ ಆಕಾರ ಕಾಣುತ್ತೆ. ತಾವಿಲ್ಲಿ ಗಮನಿಸಬಹುದು, ಅಮಾವಾಸ್ಯೆ ಅಂದ್ರೆ ನ್ಯೂ ಮೂನ್, ಇಲ್ಲಿಂದ ವ್ಯಾಕ್ಸಿಂಗ್ ಕ್ರಿಸೆಂಟ್, ಫಸ್ಟ್ ಕ್ವಾರ್ಟರ್, ವ್ಯಾಕ್ಸಿಂಗ್ ಗಿಬ್ಬಸ್, ಫುಲ್ ಮೂನ್. ಇದನ್ನ ನಾವು ಶುಕ್ಲ ಪಕ್ಷ ಅಂತ ಕರಿತೀವಿ. ಚಂದ್ರ ದೊಡ್ಡದಾಗ್ತಾ ಹೋಗ್ತಾನೆ. ಆಮೇಲೆ ಕ್ಷಣಿಕ ಚಂದ್ರ, ಕೃಷ್ಣ ಪಕ್ಷ ಅಂತ ಹೇಳಿ ಕರಿತೀವಿ. ವೇನಿಂಗ್ ಗಿಬ್ಬಸ್, ಥರ್ಡ್ ಕ್ವಾರ್ಟರ್, ವೇನಿಂಗ್ ಕ್ರಿಸೆಂಟ್, ನ್ಯೂ ಮೂನ್. ಸೊ ಚಂದ್ರನ ಬೆಳಕು ನೋಡಿ ಯಾವ ರೀತಿ ಇದೆ ಅಂತ ನೀವು ಗಮನಿಸಬಹುದು. ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಾಗ ಈ ಭಾಗಕ್ಕೆ ಗಮನಿಸಿ, ಸೊ ಅದರ ಮೇಲೆ ಬಿದ್ದು ವಾಪಸ್ ಪ್ರತಿಫಲನಗೊಳ್ಳುತ್ತೆ ಸೂರ್ಯನ ಕಡೆಗೆ. ಈ ಭಾಗಕ್ಕೆ ಸೂರ್ಯನ ಬೆಳಕು ಬೀಳ್ತಾ ಇಲ್ಲ. ಆ ಕಾರಣದಿಂದ ನಮ್ಗೆ ಅವತ್ತು ಸೂರ್ಯನಿಂದ ಬರೋ ಬೆಳಕು ನಮ್ಮ ಕಡೆಗೆ ಬರೋದಿಲ್ಲ. ಸೊ ಅವತ್ತು ನಮಗೆ ಚಂದ್ರ ಕಾಣೋದಿಲ್ಲ. ಅದನ್ನ ನಾವು ಅಮಾವಾಸ್ಯೆ ಅಂತ ಕರೆಯೋದು. ತಾವಿಲ್ಲಿ ಗಮನಿಸಬಹುದು, ಇದು ಮೊದಲು ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ವಾಪಸ್ ಸೂರ್ಯನ ಕಡೆಗೆ ಪ್ರತಿಫಲನಗೊಂಡಾಗ ಪೃಥ್ವಿಯ ಕಡೆಗೆ ಬೆಳಕು ಬರದೇ ಇದ್ದಾಗ ನಮಗೆ ಅವತ್ತು ಅಮಾವಾಸ್ಯೆ ಚಂದ್ರ ಅಂತ ಕರಿತೀವಿ. ನಾವು ಚಂದ್ರನನ್ನು ಈ ತರ 4 ಭಾಗವಾಗಿ ವಿಂಗಡಣೆ ಮಾಡ್ಕೋಬಹುದು. ಮೊದಲನೇ ಭಾಗ 2, 3, 4. ಮೊದಲನೇ ಕ್ವಾರ್ಟರ್ 2, 3ನೇ ಕ್ವಾರ್ಟರ್, 4ನೇ ಕ್ವಾರ್ಟರ್. ಅಂತ 1 ಮತ್ತು 3 ಮೇಲೆ ಬೆಳಕು ಬೀಳ್ತಾ ಇದೆ, 2 ಮತ್ತು 4 ಮೇಲೆ ಬೆಳಕು ಬೀಳಲ್ಲ. ಸೊ ಯಾವಾಗಲೂ ಒಂದು ಭಾಗದ ಮೇಲೆ ಬೆಳಕು ಬೀಳೋದ್ರಿಂದ ನಮಗೆ ಆ ಭಾಗ ಮಾತ್ರ ನಮಗೆ ಕಾಣುವಂಥದ್ದು. ಗಮನಿಸಿ ಇದನ್ನ. ನೆಕ್ಸ್ಟ್ ನೋಡಿ ಯಾವ ರೀತಿ: ವ್ಯಾಕ್ಸಿಂಗ್ ಕ್ರಿಸೆಂಟ್, ಫಸ್ಟ್ ಕ್ವಾರ್ಟರ್, ವ್ಯಾಕ್ಸಿಂಗ್ ಗಿಬ್ಬಸ್, ಫುಲ್ ಮೂನ್, ವೇನಿಂಗ್ ಗಿಬ್ಬಸ್, ಥರ್ಡ್ ಕ್ವಾರ್ಟರ್,
ವೇನಿಂಗ್ ಕ್ರಿಸೆಂಟ್ ಮತ್ತು ಅಮಾವಾಸ್ಯೆ ಮತ್ತೆ ನ್ಯೂ ಮೂನ್. ಅದನ್ನ ನಾವು ಇಲ್ಲಿ ಸಹ ನೋಡ್ಬೋದು, ಬಲಗಡೆ ಇಲ್ಲಿ ಸಹ ನೋಡ್ಬೋದು. ಮತ್ತೆ ಇನ್ನೊಂದ್ಸತಿ ಪ್ಲೇ ಮಾಡ್ತೀನಿ ನೋಡಿ ಸ್ನೇಹಿತರೆ, ಯಾವ ರೀತಿ. ಇದು ಮೊದಲನೇದು, ಇಲ್ಲಿ ನೋಡಿ ವ್ಯಾಕ್ಸಿಂಗ್ ಕ್ರಿಸೆಂಟ್, ಈ ಭಾಗದ ಮೇಲೆ ಬೆಳಕು ಬಿದ್ದು ನಮ್ಗೆ ಬರ್ತಾ ಇದೆ. ಈ ಭಾಗ ಸೂರ್ಯನ ಬೆಳಕು ಇದ್ರ ಮೇಲೆ ಬಿದ್ದು ನಮ್ಮ ಕಡೆಗೆ ಬರ್ತಾ ಇದೆ. ನೆಕ್ಸ್ಟ್ ನೋಡಿ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಈ ಭಾಗ ಮಾತ್ರ ಬೆಳಕು ನಮ್ಮ ಕಡೆಗೆ ಬರ್ತಾ ಇದೆ, ಪೃಥ್ವಿ ಕಡೆಗೆ. ಆವಾಗ ನಮಗೆ ಕಾಣೋದು ಈ ಭಾಗ ಮಾತ್ರ. ಎಲ್ಲರೂ ಇದನ್ನ ಅರ್ಧ ಅಂತಾರೆ, ಅರ್ಧ ಅಲ್ಲ, ಇದು ಕಾಲ್ ಭಾಗ. ಅದಕ್ಕೆ ಇದನ್ನ ಫಸ್ಟ್ ಕ್ವಾರ್ಟರ್ ಅಂತ ಕರಿತೀವಿ, ಈ ಭಾಗ ಫಸ್ಟ್ ಕ್ವಾರ್ಟರ್. ನೆಕ್ಸ್ಟ್ ನೋಡಿ, ಇದು ಕಾಲ್ ಭಾಗಕ್ಕಿಂತ ಹೆಚ್ಚು ಗಿಬ್ಬಸ್, ವ್ಯಾಕ್ಸಿಂಗ್ ಗಿಬ್ಬಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಫುಲ್ ಮೂನ್. ನೆಕ್ಸ್ಟ್ ವೇನಿಂಗ್ ಗಿಬ್ಬಸ್, ಕಾಲ್ ಭಾಗಕ್ಕಿಂತ ಈ ಭಾಗ ಕಾಣ್ತಾ ಇದೆ, ಅದಕ್ಕೆ ನಮಗೆ ವೇನಿಂಗ್ ಗಿಬ್ಬಸ್. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಾರ್ಟರ್, ಸೂರ್ಯನ ಬೆಳಕು ಚಂದ್ರ ಮೇಲೆ ಬಿದ್ದು ಈ ಭಾಗದ ಮಾತ್ರ ನಮ್ಮ ಕಡೆಗೆ ಬರ್ತಾ ಇರೋದು, ಅದಕ್ಕೆ ವೇನಿಂಗ್. ಅದಕ್ಕೆ ಇದನ್ನು ನಾವು ಥರ್ಡ್ ಕ್ವಾರ್ಟರ್ ಅಂತ ಕರಿತೀವಿ. ಇದು ವೇನಿಂಗ್ ಸ್ಟೇಜ್. ಓಕೆ, ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಈ ಭಾಗ ಸೂರ್ಯನ ಬೆಳಕು ಚಂದ್ರನ ಬಿದ್ದು ಈ ಭಾಗ ಮಾತ್ರ ನಮಗೆ ಬರ್ತಾ ಇರೋದು ಪೃಥ್ವಿ ಕಡೆಗೆ, ಅದಕ್ಕೆ ವೇನಿಂಗ್ ಕ್ರಿಸೆಂಟ್ ಮತ್ತೆ ಅಮಾವಾಸ್ಯೆ. ಸೊ ಇದನ್ನ ತುಂಬಾ ಇಂಪಾರ್ಟೆಂಟ್, ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೇಳ್ತಾರೆ ಚಂದ್ರನ ಬಗ್ಗೆ. ಸೊ ಆಸ್ ಅ ರಿಸಲ್ಟ್ ನೀವು ಚಂದ್ರನ ಆಕಾರಗಳನ್ನ ತಿಳಿದುಕೊಳ್ಬೇಕು. ಸೊ ಯಾವ ರೀತಿ ನಮಗೆ ಚಂದ್ರನ ಬೇರೆ ಬೇರೆ ಆಕಾರಗಳು ಕಾಣುತ್ತೆ ಅಂತೇಳಿ ನಾವು ಇಲ್ಲಿ ಗಮನಿಸ್ಬೋದು. ನೋಡಿ, ಇಲ್ಲಿ ಸೂರ್ಯನ ಬೆಳಕು ಪೃಥ್ವಿ ಮೇಲೆ ಬೀಳ್ತಾ ಇದೆ, ಹಂಗೆ ಚಂದ್ರನ ಮೇಲೆ ಬೀಳ್ತಾ ಇದೆ. ಯಾವ ಭಾಗದ ಮೇಲೆ ಬೆಳಕು ಬೀಳ್ತಾ ಇದೆ ಅದರಿಂದ ನಮ್ಮ ಕಡೆಗೆ ಎಷ್ಟು ಬೆಳಕು ಬರ್ತಾ ಇದೆ ಅದನ್ನ ನಾವು ವ್ಯೂ ಫ್ರಮ್ ದಿ ಅರ್ತ್ ಅಂತೇಳಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ. ಸೊ ನಮ್ಮ ಪೃಥ್ವಿ ನೋಡಿ ಎಷ್ಟು ವೇಗವಾಗಿ ತಿರುಗ್ತಾ ಇದೆ. ಒಂದು ದಿನ 24 ಗಂಟೆಗಳಲ್ಲಿ ಒಂದು ಬಾರಿ ತಿರುಗುತ್ತೆ. ಅಂದ್ರೆ ಯಾವ ಭಾಗಕ್ಕೆ ಬೆಳಕು ಬೀಳುತ್ತೆ ಅದು ದಿನ, ಇನ್ನೊಂದು ಭಾಗ ಕತ್ಲೆ, ರಾತ್ರಿ. ಸೊ ದಿನ ಮತ್ತು ರಾತ್ರಿ, ಭೂಮಿಯ ದೈನಂದಿನ ಗತಿಯಿಂದ ನಮ್ಗೆ ಏನ್ ಸಿಗುತ್ತೆ, ದಿನ ಮತ್ತು ರಾತ್ರಿ, ಅದನ್ನು ಗಮನಿಸಬಹುದು. ಹಂಗೆ ಚಂದ್ರನ ನೋಡಿ, ಚಂದ್ರನ ಒಂದು ಭಾಗದ ಮೇಲೆ ಮಾತ್ರ ಬೆಳಕು ಬೀಳ್ತಾ ಇರೋದು, ಈ ಭಾಗದ ಮೇಲೆ. ಸೊ ಆಸ್ ರಿಸಲ್ಟ್ ನಮ್ಗೆ ಆ ಭಾಗ ಮಾತ್ರ ಕಾಣುವಂಥದ್ದು. ಜೊತೆಗೆ ನಮ್ಮ ಚಂದ್ರ ನಮ್ಮ ಸುತ್ತ ಒಂದ್ಸತಿ ಪ್ರದಕ್ಷಿಣೆ ಹಾಕಲು ಮತ್ತು ಒಂದು ಬಾರಿ ಅದರ ಕಕ್ಷೆ ಸುತ್ತ ತಿರುಗಲು ಸೇಮ್ ಸಮಯ ತಗೊಳುತ್ತೆ. ಅಂದ್ರೆ 27 ದಿವಸ 8 ಗಂಟೆಗಳ ಕಾಲ. ಈ ಕಾರಣದಿಂದ ನಮಗೆ ಯಾವಾಗಲೂ ಆ ಮುಖ ಮಾತ್ರ ನಮಗೆ ಕಾಣುತ್ತೆ. ಸೊ 2 ವಿಷಯ ಗಮನಿಸ್ಬೇಕು ತಾವಿಲ್ಲಿ. ಚಂದ್ರನ ಯಾವಾಗಲೂ ಒಂದು ಭಾಗಕ್ಕೆ ಬೆಳಕು ಬೀಳ್ತಾ ಇದೆ, ಇನ್ನೊಂದು ಭಾಗಕ್ಕೆ ಬೆಳಕು ಬೀಳ್ತಾ ಇಲ್ಲ, ಒಂದು. ಎರಡನೇ ಕಾರಣ, ಚಂದ್ರ ನಮ್ಮ ಸುತ್ತ ಪ್ರದಕ್ಷಿಣೆ ಹಾಕಲು ಮತ್ತು ಒಂದು ಬಾರಿ ಅದರ ಅಚ್ಚಿನ ಸುತ್ತ ತಿರುಗಲು ಸೇಮ್ ಒಂದೇ ಸಮಯ ತಗೊಳ್ಳೋದ್ರಿಂದ ನಮಗೆ ಯಾವಾಗಲೂ ಒಂದು ಭಾಗ ಮಾತ್ರ ಕಾಣುತ್ತೆ. ಇಲ್ಲಿ ಗಮನಿಸಬೇಕು ತಾವು, ಒಂದು ಬಾರಿ ನಮ್ಮ ಚಂದ್ರ ನಮ್ಮ ಸುತ್ತ ಪ್ರದಕ್ಷಿಣೆ ಹಾಕಿ ಬರೋದನ್ನ ನಾವು ಸೈಡಿರಲ್ ಮಂತ್ ಅಂತ ಕರಿತೇವೆ. ಅದು 27 ದಿವಸ 8 ಗಂಟೆಗಳ ಕಾಲ ಅಂತ ಹೇಳಿದೆ ನಾನು ಆಗಲೇ. ಸೈಡಿರಲ್ ಮಂತ್ ಅಂದ್ರೆ ಒಂದು ನಕ್ಷತ್ರದ ಆಧಾರದ ಮೇಲೆ ಅಂತ, ಅದಕ್ಕೆ ಅದನ್ನ ಸೋಲಾರ್ ಮಂತ್ ಅಂತಾನು ಕರಿತೀವಿ. ಸೈಡಿರಿಯಲ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಸ್ಟಾರ್ ಅಂತ. ಸೊ ಸೈಡಿರಿಯಲ್ ಮಂತ್ ಅಂದ್ರೆ ಚಂದ್ರ ನಮ್ಮ ಸುತ್ತ ಪ್ರದಕ್ಷಿಣೆ ಹಾಕಿ 27 ದಿವಸ 8 ಗಂಟೆಗಳಲ್ಲಿ ವಾಪಸ್ ಬರುತ್ತಲ್ಲ ಅದು. ಆದ್ರೆ ಆ ಸಮಯದಲ್ಲಿ ನಮ್ಮ ಪೃಥ್ವಿ ಕೂಡ ಸೂರ್ಯನ ಸುತ್ತ ಚಲನೆಯಲ್ಲಿರುತ್ತಾನೆ. ಆ ಕಾರಣದಿಂದ ನಮ್ಮ ಪೃಥ್ವಿ ಇಲ್ಲಿದ್ದು ಆಮೇಲೆ ಹೋಗ್ತಾವೆ 27 ದಿವಸದಲ್ಲಿ ಮುಂದೆ ಬಂದ್ಬಿಟ್ಟಿರುತ್ತೆ. ಆ ಕಾರಣದಿಂದ 27 ದಿವಸಕ್ಕೆ ಇಲ್ಲಿ ಬಂದಿರುತ್ತೆ ಚಂದ್ರ, ಒಂದು ನಕ್ಷತ್ರದ ಆಧಾರದ ಮೇಲೆ ಒಂದು ಸಂಪೂರ್ಣಗೊಳಿಸಿದೆ. ಆದರೆ ಮತ್ತೆ ಅಮಾವಾಸ್ಯೆ ಸಿಗೋದಿಲ್ಲ. ಮತ್ತೆ ಅಮಾವಾಸ್ಯೆ ಸಿಗಬೇಕು ಅಂದ್ರೆ 28, 29ನೇ ದಿವಸಕ್ಕೆ ನೇರವಾಗಿ ಸೂರ್ಯ, ಚಂದ್ರ, ಪೃಥ್ವಿ 3 ಒಂದೇ ರೇಖೆಗೆ ಬರೋದ್ರಿಂದ ಅವತ್ತಿನ ದಿವಸ ನಮ್ಗೆ ಅಮಾವಾಸ್ಯೆ ಸಿಗುತ್ತೆ. ಸೊ ಒಂದು ಅಮಾವಾಸ್ಯೆಯಿಂದ ಶುರು ಮಾಡಿದೀವಿ ನಾವು ನೋಡಿ, ಡೇ 1 ಅಮಾವಾಸ್ಯೆಯಿಂದ ಶುರು ಮಾಡಿದೀವಿ. 27 ದಿವಸದಲ್ಲಿ ನಮಗೆ ಒಂದು ಸತಿ ಸುತ್ತು ಕಂಪ್ಲೀಟ್ ಆಗಿದೆ. ಅದನ್ನ ನಾವು ಸೌರಮಾಸ ಅಂತ ಕರೆದ್ವಿ, ಒಂದು ನಕ್ಷತ್ರದ ಆಧಾರದ ಮೇಲೆ. ಆದ್ರೆ ಅವತ್ತಿನ ದಿವಸ ಮತ್ತೆ ಅಮಾವಾಸ್ಯೆ ಇದೆಯಾ? ಇಲ್ಲ. ಆ ಅಮಾವಾಸ್ಯೆ ಸಿಗೋದಕ್ಕೆ ಮತ್ತೆ ಚಂದ್ರ 2 ದಿವಸ ಮುಂದುವರಿಬೇಕು. ಅವಾಗ ನಮಗೆ 29 ದಿವಸಕ್ಕೆ ನೆಕ್ಸ್ಟ್ ಅಮಾವಾಸ್ಯೆ ಸಿಗುತ್ತೆ. ಇದನ್ನ ನಾವು ಸೈನೋಡಿಕ್ ಮಂತ್ ಅಂತ ಕರಿತೀವಿ, ಚಂದ್ರಮಾಸ ಅಂತ ಕರಿತೀವಿ. ಸೊ ಇನ್ ಕೇಸ್ ನಮ್ಮ ಪೃಥ್ವಿ ಇಲ್ಲೇ ಇದ್ದಿದ್ರೆ 27 ದಿವಸದಲ್ಲಿ ನಮ್ಮ ಚಂದ್ರ ಹಿಂಗ್ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದಾಗ ನಮ್ಮ ಪೃಥ್ವಿ ಇಲ್ಲೇ ಇದ್ದಿದ್ರೆ 27 ದಿವಸಕ್ಕೆನೆ ಮುಂದಿನ ಅಮಾವಾಸ್ಯೆ ಸಿಕ್ಕಿರೋದು. ಆದ್ರೆ ನಮ್ಮ ಪೃಥ್ವಿ ಕೂಡ ಅದರ ಚಲನೆಯಲ್ಲಿರೋದ್ರಿಂದ ಮತ್ತೆ 2 ದಿವಸಗಳ ಕಾಲ ಎಕ್ಸ್ಟ್ರಾ ಅಮಾವಾಸ್ಯೆಗೆ ತೆಗೆದುಕೊಳ್ತಾನೆ ಚಂದ್ರ. ಸೊ ಈ ಕಾರಣದಿಂದ
ಸೈಡೀರಿಯಲ್ ಮಂತ್ ಮತ್ತು ಸೈನೋಡಿಕ್ ಮಂತ್, ಸೌರಮಾಸ ಮತ್ತು ಚಂದ್ರ ಮಾಸದಲ್ಲಿ ವ್ಯತ್ಯಾಸ ಇರುತ್ತೆ. ಚಂದ್ರ ಮಾಸದಲ್ಲಿ 29 ದಿವಸ ಇರುತ್ತೆ, ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಅಥವಾ ಹುಣ್ಣಿಮೆಯಿಂದ ಹುಣ್ಣಿಮೆಗೆ. ಆದರೆ ಸೈಡೀರಿಯಲ್ ಮಂತ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಸ್ಟಾರ್, ಸೌರ ಮಾಸದಲ್ಲಿ 27 ದಿವಸ ಇರುತ್ತೆ, 27 ದಿವಸ 8 ಗಂಟೆಗಳ ಕಾಲ. ಓಕೆ, ಇದನ್ನು ಗಮನ ಇರಲಿ ಸ್ನೇಹಿತರೆ. ಎಲ್ಲ ಪ್ರಶ್ನೆಗಳು ಎಲ್ಲ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಬರುತ್ತೆ. ತಾವಿಲ್ಲಿ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಕಾಣಬಹುದು 29 ದಿವಸಗಳು. ಇದನ್ನು ತಪ್ಪದೇ ಇವತ್ತು ನಿಮ್ಮ ಕ್ಯಾಲೆಂಡರ್ನಲ್ಲಿ ಪತ್ತೆ ಹಚ್ಚಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆನಿಮೇಷನ್ ಇದೆ, ನಿಮಗೆ ಸುಲಭವಾಗಿ ತಿಳ್ಕೊಳ್ಬೋದು ಇದರಲ್ಲಿ ಯಾವ ರೀತಿ ಏನಾಗ್ತಾ ಇದೆ ಅಂತೇಳಿ. ಮುಂದಿನ ಸಂಚಿಕೆಯಲ್ಲಿ ಚಂದ್ರಯಾನ 1, 2, 3 ಬಗ್ಗೆ ಇನ್ನೂ ವಿವರಣೆ ಕೊಡ್ತೀನಿ. ಅಲ್ಲಿವರೆಗೂ ಚಂದ್ರನ ಬಗ್ಗೆ ಓದಿ ತಿಳ್ಕೊಳ್ಳಿ. ಧನ್ಯವಾದಗಳು.